ಓಂ ಶ್ರೀ ಸಾಯಿರಾಮ್. ವಿದ್ಯಾವಾಹಿನಿ ಪ್ರಬಂಧ 7. ಮಾನವ ಜೀವಿಯು ಒಂದು ಬೀಜದ ಹಾಗೆ. ಬೀಜವು ಮೊಳಕೆಯೊಡೆದು ಸಸಿಯಾಗಿ ಒಂದೇ ಸಮನಾಗಿ ಬೆಳೆದು ಮರವಾಗುವಂತೆ ಮನುಷ್ಯನೂ ಬೆಳೆದು ಪರಿಪೂರ್ಣತೆಯನ್ನು ಪಡೆಯಬೇಕು. ಈ ಗುರಿಯನ್ನು ತಲುಪಬೇಕಾದರೆ ಅವನು ಜ್ಞಾನದ 2 ಕ್ಷೇತ್ರಗಳಲ್ಲಿ ಪ್ರಭುತ್ವ ಪಡೆಯಬೇಕು. ಮೊದಲನೆಯದು ಈ ಪ್ರಪಂಚದ ಜ್ಞಾನ, ಅಂದರೆ ಪ್ರಕಟವಾಗಿರುವ ವಿಶ್ವವನ್ನು ಕುರಿತ ತಿಳಿವಳಿಕೆ. ಎರಡನೆಯದು ಆ ಇನ್ನೊಂದು ಲೋಕದ ಜ್ಞಾನ. ಮೊದಲನೆಯದು ಜೀವಿಕೆಗೆ ಅಗತ್ಯವಾದ ಅರಿವನ್ನು, ಜೀವನ ಉಪಾಧಿ ಕೊಡುತ್ತದೆ. ಎರಡನೆಯದು ಜೀವನದ ಗುರಿಯನ್ನು ಕುರಿತದ್ದು, ಜೀವನ ಪರಮಾವಧಿ. ಜೀವಿತದ ಸಾಧನವೆಂದರೆ ವ್ಯಕ್ತಿಯ ಅನುದಿನದ ಅಗತ್ಯಗಳನ್ನು ಪೂರೈಸಬಲ್ಲವಂಥವು. ಅವುಗಳನ್ನು ಗಳಿಸಿ ಸಂಗ್ರಹಿಸಿಟ್ಟುಕೊಳ್ಳಬೇಕು ಅಥವಾ ಅಗತ್ಯವಿದ್ದಾಗ ಪಡೆಯಲು ಅನುಕೂಲವಾಗುವಂತೆ ತಕ್ಕ ಸಾಮರ್ಥ್ಯವನ್ನು ಸಂಪಾದಿಸಬೇಕು. ಇನ್ನು ಜೀವನ ಲಕ್ಷ್ಯ ಅಥವಾ ಗುರಿಯನ್ನು ಕುರಿತ ಜ್ಞಾನವೆನ್ನುವುದು, ಮನುಷ್ಯನು ಏತಕ್ಕಾಗಿ ಬದುಕಬೇಕು, ನಮ್ಮ ಅರಿವಿಗೆ ಬರುವ ಇದೆಲ್ಲದರ ಸೃಷ್ಟಿಕರ್ತ ಯಾರು, ನಾನು ಎಂದರೆ ಖಚಿತವಾಗಿ ಏನು, ನಿರ್ದಿಷ್ಟ ವ್ಯಕ್ತಿಯಾದ ನಾನು ಎನ್ನುವುದೇನು, ಇಂತಹ ಸಮಸ್ಯೆಗಳನ್ನು ಕುರಿತು ವಿಚಾರ ಮಾಡುವುದು. ಈ ವಿಚಾರವು ಅಂತಿಮವಾಗಿ ಗುರಿಯನ್ನು ತೋರಿಸಿಕೊಡುತ್ತದೆ. ಎಲ್ಲ ಧರ್ಮಗಳ ಶಾಸ್ತ್ರ ಗ್ರಂಥಗಳೂ ಅವುಗಳಿಂದ ಬೆಳೆದು ಬಂದ ಧರ್ಮ ಸಂಹಿತೆಗಳೂ ಈ ಲೋಕದ ಕ್ಷೇತ್ರದಿಂದಾಚೆಗಿನ ಸಮಸ್ಯೆಗಳನ್ನು ಕುರಿತಾಗಿರುತ್ತವೆ. ಈ ಪ್ರಶ್ನೆಗಳು ಇಂಥವು: ನಾವು ಇಲ್ಲಿ ಏಕಿದ್ದೇವೆ, ಮನುಷ್ಯರಾಗಿ ಬದುಕಿರುವ ಈ ಅವಕಾಶಕ್ಕೆ ತಕ್ಕ ಅರ್ಹತೆ ಪಡೆಯಬೇಕಾದರೆ ನಿಜವಾಗಿ ನಾವೇನು ಮಾಡಬೇಕು, ನಾವು ಏನಾಗಬೇಕು ಇತ್ಯಾದಿ. ಈ ಪ್ರಪಂಚದಲ್ಲಿ ಮನುಷ್ಯನು ಬದುಕಿರಬೇಕಾದ ಅತ್ಯಂತ ಲಾಭಕರವಾದ ವಿಧಾನ ಯಾವುದು? ಉತ್ತರ: ಶಿಸ್ತುಬದ್ಧ ನಿಯಂತ್ರಿತ ಜೀವನವನ್ನು ನಡೆಸುವುದು. ನಿಜವಾದ ಶಿಕ್ಷಣವು ಮಾನವನಿಗೆ ಈ ಮಿತಿಗಳನ್ನು, ಸಂಯಮಗಳನ್ನು ಪಾಲಿಸುವಂತೆ ಕಲಿಸುತ್ತದೆ. ಪ್ರಾಪಂಚಿಕ ಜ್ಞಾನವನ್ನು ಪಡೆಯುವ ಸಲುವಾಗಿ ನಾವು ತುಂಬ ಕಷ್ಟಪಡುತ್ತೇವೆ, ಎಷ್ಟೆಷ್ಟೋ ಕೊರತೆಗಳನ್ನು ಅನುಭವಿಸುತ್ತೇವೆ. ದೇಹದಾರ್ಢ್ಯವನ್ನು ಬೆಳೆಸಿಕೊಳ್ಳಲು ಒಂದಲ್ಲ ಒಂದು ಬಗೆಯ ಅಂಗಸಾಧನೆಯನ್ನು ಕಟ್ಟುನಿಟ್ಟಾಗಿ ಮಾಡುತ್ತೇವೆ. ಉದ್ದೇಶ ಯಾವುದೇ ಇರಲಿ, ಅದಕ್ಕೆ ತಕ್ಕ ಸಾಧನ ನಿಯಮಗಳನ್ನು ಪಾಲಿಸುತ್ತೇವೆ. ಶಿಸ್ತುಬದ್ಧ ಆಲೋಚನೆ ಮತ್ತು ನಡವಳಿಕೆಗಳಿಂದ ಬರುವ ಪ್ರಯೋಜನಗಳಾವುವು? ಮೊದಲು ನಿಯಮ ನಿಬಂಧನೆಗಳು ಬಹು ಸರಳವಾಗಿರುತ್ತವೆ. ಆಮೇಲೆ ಇಂದ್ರಿಯಗಳು ಮುಟ್ಟಲಾರದಷ್ಟು ದೂರದ ಕ್ಷೇತ್ರಗಳಿವೆ ಎಂಬುದನ್ನು ಅರಿವಿಗೆ ತರುತ್ತವೆ. ಅನಂತರ ಮನಸ್ಸಿನ ಎಟುಕುವಿಕೆಗಿಂತಲೂ ಆಚೆಗೆ ಮಾನವ ದೇಹದಲ್ಲಿ ಅಡಗಿರುವ ಸಮಸ್ತ ಶಕ್ತಿಗಳನ್ನು ಪ್ರಯೋಗಿಸಿ ತಲುಪಬಹುದಾದ ಹಂತದಿಂದಲೂ ಆಚೆಗೆ ಯಾನ ಮಾಡಬಹುದು. ಅಂತಿಮವಾಗಿ ವ್ಯಕ್ತಿಯು ಸತ್ಯಸ್ಯ ಸತ್ಯವನ್ನು, ಅಂದರೆ ಎಲ್ಲದರಲ್ಲೂ ಇಡೀ ಬ್ರಹ್ಮಾಂಡದಲ್ಲೇ ಇರುವ ಪರತತ್ವ ಒಂದೇ ಒಂದು ಎಂಬ ಸತ್ಯವನ್ನು ಅರ್ಥ ಮಾಡಿಕೊಂಡು ಅನುಭವಕ್ಕೆ ತಂದುಕೊಳ್ಳುತ್ತಾನೆ. ಈ ನಂಬಿಕೆಯು, ಈ ಅರಿವು ಸ್ಥಿರಗೊಂಡಾಗ ಆನಂದವು ತುಂಬಿ ಬರುತ್ತದೆ. ಇದೇ ವಿದ್ಯೆ. ನಿಜವಾದ ಶಿಕ್ಷಣದ ಸಂಪಾದನೆ ಎಂದರೆ ಇದೇ. ಅತ್ಯುತ್ತಮ ಶೈಕ್ಷಣಿಕ ಪ್ರಕ್ರಿಯೆಯ ಶಿಖರ ಎಂದರೆ ಇದೇಗೆ. ಈ ಪ್ರಕ್ರಿಯೆಯ ನಡುವೆಯೇ ವಿದ್ಯೆಯು ಪ್ರಾಸಂಗಿಕವಾಗಿ ಸಮಾಜದ ಆದರ್ಶ ಸ್ವರೂಪ, ಮನುಷ್ಯರ ನಡುವೆ ಇರಬೇಕಾದ ಅತ್ಯಂತ ಅಪೇಕ್ಷಣೀಯವೂ ಹಿತಕರವೂ ಆದ ಸಂಬಂಧಗಳು, ವಿವಿಧ ಜನರು, ಜನಾಂಗಗಳು, ರಾಷ್ಟ್ರಗಳು, ಸಮುದಾಯಗಳು ಪರಸ್ಪರ ಬೆಳೆಸಿಕೊಳ್ಳಬೇಕಾದ ಅತ್ಯಂತ ಉಪಯುಕ್ತವಾದ ನಂಟು ಹಾಗೂ ದೈನಂದಿನ ಜೀವನದ ಅತ್ಯುತ್ತಮ ವಿಧಾನ ಇವುಗಳು ಕಲಿಸಿಕೊಡುತ್ತದೆ. ಇವುಗಳು ಮಾನವ ಪ್ರಗತಿಗೆ ಎಷ್ಟು ಅಗತ್ಯವಿದೆಯೋ ಅಷ್ಟು ಆಳವಾಗಿ ಹೃದಯದಲ್ಲಿ ನಾಟುತ್ತದೆ. ವೃತ್ತಿಗಳಲ್ಲೆಲ್ಲ ಅಧ್ಯಾಪಕನ ವೃತ್ತಿಯು ಸತ್ಯದ ಆದರ್ಶಕ್ಕೆ ಹೆಚ್ಚು ಬದ್ಧವಾಗಿರಬೇಕಾಗುತ್ತದೆ. ಉಪಾಧ್ಯಾಯರು ಸತ್ಯದಿಂದ ದೂರವಾದರೆ ಸಮಾಜವು ಗಂಡಾಂತರಕ್ಕೀಡಾಗುತ್ತದೆ. ಜಗತ್ತಿನ ರೀತಿ ನೀತಿಗಳ ಪರಿಚಯವೇ ಇಲ್ಲದೆ ಸಹಸ್ರಾರು ಜನ ಕೋಮಲ ಮನಸ್ಸಿನ ಮಕ್ಕಳು ಅವರ ಕೈದಾಟಿ ಹೋಗುತ್ತಾರೆ. ಅವರ ಬೋಧನೆ ಮತ್ತು ಅವರ ವ್ಯಕ್ತಿತ್ವಗಳ ಪ್ರಭಾವ ಮಕ್ಕಳ ಮೇಲೆ ಅಧಿಕವಾಗಿರುತ್ತದೆ ಮತ್ತು ಬಹುಕಾಲ ನಿಲ್ಲುವಂಥದ್ದಾಗುತ್ತದೆ. ಆದ್ದರಿಂದ ಉಪಾಧ್ಯಾಯನಲ್ಲಿ ಯಾವುದೇ ದುರಭ್ಯಾಸಗಳಿರಬಾರದು. ಏಕೆಂದರೆ ಮಕ್ಕಳು ಹಿರಿಯರ ವರ್ತನೆಗಳನ್ನು, ರೀತಿ ನೀತಿಗಳನ್ನು ತಾವಾಗೇ ಅನುಸರಿಸುತ್ತಾರೆ. ಇದು ಸದಾಕಾಲವೂ ಎದುರಿಸಬೇಕಾದ ಅಪಾಯ.
ಕೆಟ್ಟ ಪ್ರಭಾವವನ್ನು ಸ್ವೀಕರಿಸುವ ಸಹಸ್ರಾರು ಜನರ ಕಡೆಗೆ ತಿರುಗಿಸಿದಾಗ ಸಮಾಜವೇ ಮಲಿನಗೊಳ್ಳುತ್ತದೆ. ಕಾಲ ಉರುಳಿದಂತೆ ಸಾಮಾಜಿಕ ಕೆಡುಕು ಬೇರೆ ರೀತಿಯಲ್ಲಿ ಉಪಾಧ್ಯಾಯನಿಗೂ ತಟ್ಟುತ್ತದೆ. ಹೇ ಪ್ರಭು, ನೀನು ನನಗೆ ಕಲಿಸಿದ ಪಾಠ ಇದು ಎಂಬ ಹಾಡು ಹೇಳುವಂತೆ ಮುಂದೆ ಒಂದು ದಿನ ಉಪಾಧ್ಯಾಯನನ್ನು ಅವನ ವಿದ್ಯಾರ್ಥಿಗಳೇ ಅವಹೇಳನ ಮಾಡಿ ಅಪಹಾಸ್ಯ ಮಾಡುತ್ತಾರೆ. ಆದ್ದರಿಂದ ಉಪಾಧ್ಯಾಯನು ಸದ್ಗುಣ ಭರಿತನಾಗಿರಬೇಕು. ರಾಜನನ್ನು ಅವನ ರಾಜ್ಯದಲ್ಲಿ ಮಾತ್ರ ಗೌರವಿಸಲಾಗುತ್ತದೆ. ಆದರೆ ಸದ್ಗುಣಿಯಾದವನನ್ನು ಎಲ್ಲ ಕಡೆಯೂ ಎಲ್ಲ ದೇಶಗಳಲ್ಲೂ ಮೆಚ್ಚುತ್ತಾರೆ ಮತ್ತು ಗೌರವಿಸುತ್ತಾರೆ. ವ್ಯಕ್ತಿಗೆ ಅಸಾಧಾರಣ ದೇಹ ಸೌಂದರ್ಯವಿರಬಹುದು, ಯೌವನದ ದೃಢತೆಯಿಂದ ಮಿಂಚುತ್ತಿರಬಹುದು, ತನ್ನದು ಬಹುಶ್ರೇಷ್ಠವಾದ ವಂಶವೆಂದು ಹೆಮ್ಮೆ ಪಡಬಹುದು, ತಾನೇ ಬಹುದೊಡ್ಡ ವಿದ್ವಾಂಸನಾಗಿರಬಹುದು. ಆದರೆ ಕೇವಲ ವಿದ್ಯೆಯು ಭರವಸೆ ಕೊಡಬಹುದಾದ ಸದ್ಗುಣವಿಲ್ಲದೆ ಹೋದ ಪಕ್ಷದಲ್ಲಿ ಅವನು ಪರಿಮಳವೇ ಇಲ್ಲದ ಸುಂದರವಾದ ಹೂವಿನಂತಾಗುತ್ತಾನೆ. ಮೋಹನದಾಸ ಕರಮಚಂದ ಗಾಂಧಿ ತಮ್ಮ ಬಾಲ್ಯದಲ್ಲಿ ಒಮ್ಮೆ ತಾಯಿಯೊಂದಿಗೆ ಕುಳಿತು ಶ್ರವಣ ಮತ್ತು ಅವನ ಮಾತಾಪಿತೃ ಸೇವೆ ಎಂಬ ನಾಟಕವನ್ನು ನೋಡಿದರು. ತಾನೂ ಶ್ರವಣನಂತಾಗಬೇಕೆಂದು ಅವರು ಸಂಕಲ್ಪಿಸಿದರು. ಹರಿಶ್ಚಂದ್ರನನ್ನು ಕುರಿತ ನಾಟಕವೊಂದನ್ನು ನೋಡಿದಾಗ ಅದರಿಂದ ಎಷ್ಟು ಮಟ್ಟಿಗೆ ಪ್ರಭಾವಿತರಾದರೆಂದರೆ ತಾವೂ ಹರಿಶ್ಚಂದ್ರನ ಹಾಗೆಯೇ ಸತ್ಯನಿಷ್ಠೆಯುಳ್ಳವರಾಗಬೇಕೆಂದು ತೀರ್ಮಾನ ಮಾಡಿದರು. ಇವು ಅವರ ಮೇಲೆ ಎಷ್ಟು ಆಳವಾದ ಪರಿಣಾಮ ಬೀರಿದುವೆಂದರೆ ಮುಂದೆ ಗಾಂಧಿ ಒಬ್ಬ ಮಹಾತ್ಮರಾದರು. ಶಾಲೆಗೆ ಹೋಗುತ್ತಿದ್ದಾಗ ಅವರಿಗೊಬ್ಬ ಉಪಾಧ್ಯಾಯರು ಸಿಕ್ಕಿದರು. ಅವರು ತಪ್ಪು ದಾರಿಯನ್ನೇ ಹೇಳಿಕೊಡುತ್ತಿದ್ದರು. ಗಾಂಧೀಜಿ ಅವರ ಬೋಧನೆಯನ್ನು ಅನುಸರಿಸುತ್ತಿರಲಿಲ್ಲ. ಪರಿಣಾಮವಾಗಿ ಅವರು ದೇಶಕ್ಕೆ ಸ್ವರಾಜ್ಯವನ್ನು ತಂದುಕೊಡಲು ಸಾಮರ್ಥ್ಯರಾದರು. ಈ ಭಾರತ ಭೂಮಿಯಲ್ಲಿ ಸಹಸ್ರ ಸಹಸ್ರ ಜನ ಮಹಾತ್ಮರಾಗಬಲ್ಲವರಿದ್ದಾರೆ. ಅವರೆದುರಿಗೆ ನಾವು ನಿಲ್ಲಿಸಬೇಕಾದ ಮಾದರಿಗಳೆಂದರೆ ಆತ್ಮವಿದ್ಯೆಯನ್ನು ಕಲಿತು ಆಚರಿಸಿದ ಮಹಾಪುರುಷರು ಮತ್ತು ಮಹಿಳೆಯರು. ಭಾರತದ ಪ್ರಾಚೀನ ಸಂಸ್ಕೃತಿಯು ಸನಾತನ ಧರ್ಮವನ್ನು ಪರಮಶ್ರೇಷ್ಠ ಮೌಲ್ಯವನ್ನು ಒಳಗೊಂಡಿರುವುದೆಂದು ಪರಿಗಣಿಸಲಾಗಿದೆ. ಹಾಗೆ ಹೇಳುವವರು ಭಾರತೀಯರು ಮಾತ್ರವಲ್ಲ, ಎಲ್ಲ ದೇಶಗಳ ಜನರೂ ಹೇಳುತ್ತಾರೆ. ಹೀಗೆ ವಿಶ್ವವ್ಯಾಪಕ ಪ್ರಸಿದ್ಧಿಯನ್ನು ಪಡೆಯಲು ಕಾರಣ ಅದು ವೇದಗಳ ಮೇಲೆ ಆಧಾರಗೊಂಡಿರುವುದು. ವೇದೋಖಿಲೋ ಧರ್ಮಮೂಲಂ. ವೇದಗಳು ಸಮಸ್ತ ನೀತಿ ತತ್ವಗಳ ಅಥವಾ ಧರ್ಮದ ಮೂಲ ಸೆಲೆ. ಜೀವಿಗಳಲ್ಲೆಲ್ಲ ಪರಮೋನ್ನತವೆನಿಸಿದ ನೆಲೆಯನ್ನು ಮಾನವನು ಉಳಿಸಿಕೊಳ್ಳಬೇಕಾದ ಪಕ್ಷದಲ್ಲಿ ಅವನ ಕಾರ್ಯ ಚಟುವಟಿಕೆಗಳು ಮನಃ ಪ್ರವೃತ್ತಿಗಳು ಹೇಗಿರಬೇಕೆಂಬ ವಿಚಾರವಾಗಿ ವೇದಗಳು ನಿಯಮಗಳನ್ನು ವಿಧಿಸುತ್ತವೆ. ಅವನು ತನ್ನ ಬದುಕಿನಲ್ಲಿ ಒಪ್ಪಿಕೊಂಡು ಪಾಲಿಸಬೇಕಾದ ಹಕ್ಕು ಮತ್ತು ಬಾಧ್ಯತೆಗಳನ್ನು, ಕರ್ತವ್ಯಗಳು ಮತ್ತು ಹೊಣೆಗಾರಿಕೆಗಳನ್ನು ತುಂಬಿಟ್ಟಿರುವ ಭಂಡಾರವಾಗಿವೆ ವೇದಗಳು. ಪ್ರಾಚೀನ ಗುರುಕುಲಗಳಲ್ಲಿ ಶಿಷ್ಯನು ಗುರುವಿನ ಪದತಲದಲ್ಲಿ ಕುಳಿತು ತನ್ನ ವಿದ್ಯಾಭ್ಯಾಸವನ್ನು ಮುಗಿಸಿದ ನಂತರ ಗುರುವು ಅವನಿಗೆ ಎಂತಹ ಉಪದೇಶವನ್ನು ನೀಡುತ್ತಿದ್ದನೆಂದರೆ ಜಗತ್ತಿನ ಬೇರೆ ಯಾವುದೇ ದೇಶದ ಯಾವ ಗುರುವೂ ಅಂತಹ ಬೋಧನೆ ನೀಡಿಲ್ಲ. ಮಾತೃದೇವೋ ಭವ, ತಾಯಿಯೇ ನಿನ್ನ ದೇವರು. ಪಿತೃದೇವೋ ಭವ, ತಂದೆಯೇ ನಿನ್ನ ದೇವರು. ಆಚಾರ್ಯ ದೇವೋ ಭವ, ಗುರುವು ನಿನ್ನ ದೇವರು. ಸತ್ಯಂ ವದ, ನಿಜವನ್ನೇ ಹೇಳು. ಧರ್ಮಂಚರ, ಧರ್ಮದಿಂದ ನಡೆದುಕೋ. ನೋ ಇತರಾಣಿ, ಬೇರೆ ದಾರಿಗಳಿಂದ ಅಲ್ಲ. ಇವು ಗುರುವಿನ ಆದೇಶಗಳಾಗಿರುತ್ತಿದ್ದುವು. ಅಧಾರ್ಮಿಕವಾದ ಎಲ್ಲ ಕೆಲಸಗಳನ್ನೂ ನಿಲ್ಲಿಸು. ಯಾವುದು ನಿನ್ನ ಪ್ರಗತಿಯನ್ನು ಪೋಷಿಸುತ್ತದೆಯೋ ಅಂತಹ ಕೆಲಸಗಳನ್ನು ಮಾತ್ರ ಮಾಡು. ಇದು ವೇದಗಳು ಕೊಡುವ ಬುದ್ಧಿವಾದ. ವೇದಗಳು, ಉಪನಿಷತ್ತುಗಳು ಈ ಆದೇಶಗಳನ್ನು ನೀಡುವುದು. ಶಾಂತಿ 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 ಎಂದು ಭೂಮಿಯ ಮೇಲೆ ಶಾಂತಿಗಾಗಿ ಪ್ರಾರ್ಥಿಸಿದ ಮೇಲೆ ಮಾತ್ರ. ಶಿಷ್ಯರಿಗೆ ಕೊಟ್ಟ ಬುದ್ಧಿವಾದದ ಒಂದೊಂದು ತುಣುಕೂ ತುಂಬ ಶಕ್ತಿಯುತವಾಗಿದೆ. ತಾಯಿ ತಂದೆಯರಿಗೆ ಶ್ರದ್ಧಾಪೂರ್ವಕವಾದ ಸೇವೆಯನ್ನು ಮಾಡಿ ಧರ್ಮವ್ಯಾಧನು ಶಾಶ್ವತವಾದ ಕೀರ್ತಿಯನ್ನು ಪಡೆದನು. ಅಖಂಡವಾಗಿ ಅವಿಚ್ಛಿನ್ನವಾಗಿ ಸತ್ಯವನ್ನು ಪರಿಪಾಲಿಸಿ ರಾಮನೂ ಹರಿಶ್ಚಂದ್ರನೂ ಅಮರರಾದರು.
ಸಾಮಾನ್ಯ ಮನುಷ್ಯರಾಗಿದ್ದವರೂ ಸಚ್ಚಾರಿತ್ರ್ಯದಿಂದ ಮಹಾಪುರುಷರ ಮಟ್ಟಕ್ಕೆ ಏರಿದರು. ಯಾವುದೇ ಜೀವಿಗೆ ಕೆಡುಕು ಮಾಡಲು ಬುದ್ಧನು ಇಚ್ಛಿಸಲಿಲ್ಲ. ಅಹಿಂಸೆಯನ್ನು ಕುರಿತು ಅವನು ಪರಮೋ ಧರ್ಮಃ ಎಂದನು. ಆದ್ದರಿಂದಲೇ ಅವನನ್ನು ವಿಶ್ವಗುರುವೆಂದು ಗೌರವಿಸಲಾಗಿದೆ. ಜೀವನದಲ್ಲಿ ನಿಜವಾದ ತಪಸ್ಸೆಂದರೆ ಈ ವಿಧಿ ನಿಷೇಧಗಳನ್ನು, ನಿಯಮ ನಿಬಂಧನೆಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವುದು. ಮನುಷ್ಯನಲ್ಲಿರುವ 3 ಸಾಧನಗಳಲ್ಲಿ ತ್ರಿಕರಣ ಮನಸ್ಸು ಅತ್ಯಂತ ಮುಖ್ಯವಾದದ್ದು. ಮೋಹವಾಗಲಿ ಭಾವೋದ್ವೇಗವಾಗಲಿ ಪ್ರವೇಶಿಸದ ಹಾಗೆ ನಾವು ಮನಸ್ಸನ್ನು ಕಾಪಾಡಿಕೊಳ್ಳಬೇಕು. ಅವು ಅತಿರೇಕ ಸ್ಥಿತಿಗಳು, ಅವು ಮನಸ್ಸಿಗೆ ಸಹಜ. ಮನಸ್ಸು ಕ್ಷುಭಿತವಾದಾಗ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳು ಅಲೆ ಎಲೆಯಾಗಿ ಮೇಲೇಳುತ್ತವೆ. ಇವು ಮಾನವನ ಒಳಗಿನ ಶತ್ರುಗಳು. ಮೊದಲಿನೆರಡು ತಮ್ಮ ಹಿಂದೆಯೇ ಮಿಕ್ಕ 4 ತರುತ್ತವೆ. ಆದ್ದರಿಂದ ಮೊದಲಿನೆರಡರ ಹಿಡಿತದಿಂದ ನಮ್ಮನ್ನು ಬಿಡಿಸಿಕೊಂಡು ಆಧ್ಯಾತ್ಮಿಕ ಪಥದಲ್ಲಿ ಮುಂದುವರಿಯಬೇಕಾದರೆ ಸಾಧನೆ ಮಾಡಬೇಕು. ವಿದ್ಯೆಯ ಮೂಲಕ ಸಾಧನೆಗಳನ್ನು ಕಲಿತುಕೊಳ್ಳಬೇಕು. ಜೈ ಸಾಯಿರಾಮ್.